ಪ್ರಶ್ನೆ ಹಾಕಿ. ರೈತರ ಸಂಘಕ್ಕೆ ರೈತರ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್. 10,000 ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತದ್ದು. ಕೆಮಿಕಲ್ ಔಷಧ ಆಗಲಿ ಇವತ್ತು ನಮ್ಮ ರೈತರಿಗೆ ಏನಾಗೈತಪ್ಪ ಅಂದ್ರೆ ನಮ್ಮಲ್ಲಿ ನಮ್ಮ ಇಡೀ ಕರ್ನಾಟಕ ಒಳಗೆ ನಾವು ಮೊದಲೇ ಎತ್ತಿನ ಮ್ಯಾಲೆ ಬೇಸಾಯ ಮಾಡ್ತಿದ್ದೀವಿ. ಇವತ್ತು ನಮ್ಮಲ್ಲಿ ಎತ್ತೆಲ್ಲ ಸತ್ತೋಗ್ಯಾವ. ನೈಜೀರಿಯಾ ದೇಶದೊಳಗೆ ಸರ್ಕಾರ 3 ಲಕ್ಷ ಟ್ಯಾಕ್ಟ್ರ್ ಕೊಡ್ತಾಯಿದ್ದಾರೆ. ನಮ್ಮ ದೇಶದೊಳಗೆ ಟ್ಯಾಕ್ಟರ್ ಸಾಲ ಒಟ್ಟು ನಮಗೆ ಸಬ್ಸಿಡಿ ಬ್ಯಾಡ್ರಿ, ನಮ್ಗೆ ಮ್ಯಾನುಫ್ಯಾಕ್ಚರ್ ಆಗ್ತಾವಲ್ಲ. ನೀವು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತು ನೀವು ಏನು ಇದು ತೊಗೋಬೇಡ್ರಿ ಅಂತ ಇದೀವಿ ನಾವು ಟ್ಯಾಕ್ಸ್. ನೈಜೀರಿಯಾ ದೇಶದೊಳಗೆ 3 ಲಕ್ಷ ಟ್ಯಾಕ್ಟರ್ ಮ್ಯಾನುಫ್ಯಾಕ್ಚರೇ 3 ಲಕ್ಷಕ್ಕೆ ಆಗ್ತಾವೆ. ಅದನ್ನೇ ನೀವು ನಮ್ಗೆ ಕೊಟ್ರೆ ಏನು ನಿಮ್ಮ ಲಾಭ ಒಳಗೆ ಅದಕ್ಕೊಂದು 50,000 ರೂಪಾಯಿ ಹೆಚ್ಚಿಗೆ ಕೊಟ್ರೆ 12 ಲಕ್ಷ ರೂಪಾಯಿ ಇವತ್ತು ಟ್ಯಾಕ್ಟರ್ ಸಿಗ್ತಾಯಿದ್ದಾವೆ. ನಾವು ನಿಮ್ಗೆ ಅನ್ನ ಹಾಕಬೇಕಂದ್ರೆ ಎದರದಿಂದ ಹಾಕಬೇಕು? ನಮ್ಮಲ್ಲಿ ಎತ್ತುಗಳೆಲ್ಲ ನೀವು ಫೇಲ್ಯೂರ್ದಿಂದ ಸತ್ತ ಆ ಎತ್ತುಗಳು ಏನಾಗ್ಯಾವಪ್ಪ ಅಂದ್ರೆ ಅದಕ್ಕೊಂದು ರೋಗ ಬಂದಿದೆ, ಗುಳ್ಳೆ ಬಂದಿದೆ. ಆ ಗುಳ್ಳೆ ಬರೋಣ ಇವ್ರ ಸರ್ಕಾರಗಳು ಅದಕ್ಕೆ ಫೇಲ್ಯೂರ್ ಎದರದಿಂದ ಅದ ಅದರ ಸರಿಯಾಗಿ ಅವ್ರಿಗೆ ಇದು ಐತೆ ಏನು ಸರಿಯಾಗಿ ಏನಾಯ್ತು ಅಂದ್ರೆ ಅವ್ರಿಗೆ ಏನಾಗ್ಬಿಟ್ಟು ಅಂದ್ರೆ ಸರಿಯಾಗಿ ಇಂಜೆಕ್ಷನ್ ಮಾಡಲಾರ್ದೆ, ಸರಿಯಾಗಿ ಗುಳಿಗೆ ಕೊಡಲಾರ್ದೆ, ಸರಿಯಾಗಿ ಸರ್ಕಾರ ಫೇಲ್ಯೂರ್ದಿಂದ ಇವತ್ತು ನಮ್ಮ ಎಲ್ಲ ಎತ್ತುಗಳು ಸತ್ತೋಗ್ಯಾವ. ಅದಕ್ಕೆ ಮೇನ್ ಕಾರಣ ಸರ್ಕಾರ ನೇರವಾಗಿ ಅದರ ಟ್ಯಾಕ್ಸ್ ಮಾಫ್ ಮಾಡಿ ಟ್ಯಾಕ್ಟರ್ಗಳು ರೈತರಿಗೆ ಚಾಲನೆ ಮಾಡಿಕೊಡ್ಬೇಕು. ಸಂಪೂರ್ಣ ಈ ದೇಶದೊಳಗೆ ಇವತ್ತು ಹೆಚ್ಚು ಮಳೆ ಅಂದ್ರಪ್ಪ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ನಮ್ಮ ತೊಗರಿ ಬೆಳೆ ಏನು ದ್ರಾಕ್ಷಿ ಏನೂ ಬರ್ತಾಯಿಲ್ಲ. ಅದಕ್ಕೆ ಬೆಳೆ ಇನ್ಶೂರೆನ್ಸ್ ಸರ್ಕಾರಕ್ಕೆ ನಾವು ವರ್ಷ ದ್ರಾಕ್ಷಿ ಬೆಳೆ ಇನ್ಶೂರೆನ್ಸ್ ತುಂಬ್ತೀವಿ, ತೊಗರಿ ತುಂಬ್ತೀವಿ. ಬರೀ ದ್ರಾಕ್ಷಿದ ಕೆಲವೊಂದು ಜಾಗಿ ಬರ್ತಾವೆ, ಕೆಲವೊಂದು ಜಾಗಿ ಬರ್ತಾ ಇದ್ದಿಲ್ಲ. ಈ ಬಾರಿ ಸರ್ಕಾರಕ್ಕೆ ನಾವು ಗಮನ ತಂದಿದ್ದೀವಿ. ಎಲ್ಲ ರೀತಿ ಒಳಗೆ ನೀವು ನಮ್ಮ ಬೆಳೆ ಇನ್ಶೂರೆನ್ಸ್ ದ್ರಾಕ್ಷಿ ಬೆಳೆ ಇನ್ಶೂರೆನ್ಸ್ಗಳಾಗಲಿ ಕೆಮಿಕಲ್ ಡೂಪ್ಲಿಕೇಟ್ ಔಷಧಿಯಿಂದ ಆಗಲಿ ಎಲ್ಲ ರೀತಿಯೊಳಗೆ ನೀವು ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ಇದು ಮಾಡ್ತೀವಿ. ಇಲ್ಲ ಅಂದ್ರೆ 25ನೇ ತಾರೀಕು ಡೆಲ್ಲಿಗೆ ಹೊಂಟಿದ್ದೀವಿ. ರಾಕೇಶ್ ಟಿಕೆ, ಜಗದೀಶ್ ಸಿಂಗ್ ದಲ್ಲೇವಾಲಾ ಇವರು ಎಲ್ಲರೂ ಸೇರಿ ಜಂತ್ರ ಮಂತ್ರ ಒಳಗೆ ಒಂದು ದಿವಸ ನಮ್ಗೆ ಡೆಲ್ಲಿ ಒಳಗೆ ಕಾರ್ಯಕ್ರಮ ಐತಿ. ಸಚಿವರು ಬಂದಿದ್ರ ಏನು ಹೇಳಿದ್ರು? ಈಗ ನಮ್ಮ ಸಚಿವರು ಏನೋ ಭರೋಸೆ ಕೊಟ್ಟಿದ್ದು. ಒಂದು ಸಾರಿ ಅವ್ರು ಮನೆ ಮುತ್ತಿಗೆ ಹಾಕಿದ್ದು ನಾನೇ ಬಿಜಾಪುರೊಳಗೆ ಮನೆ ಮುತ್ತಿಗೆ ಹಾಕ್ಲಾಕ ಹೋಗಿ ಕಬ್ಬಿಗೆ ಬೆಲೆ ಏರಿಸ್ಕೊಡ್ರಿ, ಕೆಮಿಕಲ್ ಔಷಧಿ ಡೂಪ್ಲಿಕೇಟ್ ಎಲ್ಲ ಬರ್ತಾಯಿದ್ದಾವೆ ಮುತ್ತಿಗೆ ಹಾಕಿವು. ಆವಾಗ ನಮ್ಮ ಭರೋಸೆ ಕೊಟ್ಟಿದ್ದು. ಆ ಭರೋಸೆ ಒಳಗೆ ಒಂದು ಭರೋಸೆ ಈಡೇರಿಸಿ ಅಂದ್ರೆ ಅವಾಗ ಜೋಳದ ರೇಟ್ ಹೆಚ್ಚು ಮಾಡಿಕೊಟ್ಟ ಸ್ವಲ್ಪ ಕೆಲವೊಂದು ಭರೋಸೆಗಳು ಅವ್ರಿಗೆ ಈಡೇರಿಸ್ಕೊಟ್ಟಿದ್ದಾವೆ. ಈಗ ಕೆಲವೊಂದು 4 ಭರೋಸೆಗಳು ನಮ್ಗೆ ನಿಂತಿದ್ದು. ಅದಾಗ ಭೀ ಈ ಬಾರಿ ಮೊನ್ನೆ ಶಿವಾನಂದ ಪಾಟೀಲ್ ಸಾಹೇಬ್ರ ಸರ್ಕಾರ ವತಿಯಿಂದ ನಾ ಏನೂ ಕೆಲಸ ಆಗಲಿ ಬಿಡಲಿ ನಂದು ವತಿಯಿಂದ ನಾ ಎಲ್ಲ ಮಾಡಿಕೊಡ್ತೀವಿ, ನೀವೇನು ತಲೆಕೆಡಿಸ್ಬೇಡ್ರಿ. ಬಿಜಾಪುರ ಜಿಲ್ಲೆದಿಂದ ಬಂದಿರಿ. ನಮ್ಮ ಪ್ರತಿಯೊಂದು ಜಿಲ್ಲೆ ಒಳಗೆ ರೈತ ಸಂಘಟನೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಷ್ಟ್ರೀಯ ಸಂಘಟನೆ ನಮ್ಮದು. ಪ್ರತಿಯೊಂದು ಜಿಲ್ಲೆ ಒಳಗೆ ನಮ್ಮ ಜಿಲ್ಲಾಧ್ಯಕ್ಷಗಳು ನಾವು 10 ಜನ ಬಂದಿದ್ದೀವಿ. ಅದರ ಸಂಬಂಧ ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷಗಳಿಗೆ ನೀವು ಎಲ್ಲ ಮೀಡಿಯಾದವ್ರಿಗೆ ನಮ್ಗೆ ತುಂಬ ಧನ್ಯವಾದ ಐತಿ. ಯಾಕಂದ್ರೆ ಆಗಲಿಕ್ಕಂದ್ರೆ ನಾ ಇದೇ ಹೋದ ವರ್ಷ ನಾವು ಅಧಿವೇಶನ ಒಳಗೆ ಇಲ್ಲೇ ನನಗೆ ಅರೆಸ್ಟ್ ಮಾಡಿದ್ದಿಲ್ಲ. ಅವಾಗ ನಾನೇ ಅರೆಸ್ಟ್ ಆಗಿದ್ದೆ. ಅವಾಗ ನಾನು ಪಚ್ಚಣ್ಣ ಅವ್ರ ಕೇಸಿ ಇಲ್ಲಿ ನಂಜುಂಡ ಸ್ವಾಮಿ ಮಗ ಇಬ್ಬರು ನಮ್ಮ ಬಿಜಾಪುರದಿಂದ 8 ಜನ ಅರೆಸ್ಟ್ ಆಗಿದ್ದೆವು. ಅವಾಗ ಭೀ ಇವತ್ತು ಸುಧಾ ನಾವು ಯಾವಾಗ ಎದ್ದು ಇಲ್ಲಿ ಬಂದೆವು ಅವಾಗ ಬರೋಕ್ಕಿಂತ ಮೊದಲೇ ಈ ಸರ್ಕಾರ ನಮ್ಗೆ 6 ಗಂಟೆಗೆ ಬಂದು 9 ಗಂಟೆಗೆ ಒಬ್ಬರು ಸಚಿವ ಬಂದು ಇಲ್ಲಿ ಮನವಿ ತೊಗೊಂಡು ಹೋದ್ರೆ ನಮ್ಗೆ ಈ ರೀತಿ ಗಲಾಟೆ ಆಗಲಿ ಏನೂ ಆಗಲಿ ನಮ್ಮ ಮಾಡೋದು ಆಗ್ತಿದ್ದಿಲ್ಲ. ಯಾಕೆ ಸರ್ಕಾರ ನಮ್ಗೆ ತಾಳ್ಮೆ ನೋಡ್ತಾ ಇದ್ದಾವೆ ಗೊತ್ತಾಗ್ತಾ ಇಲ್ಲ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷೆ ಮೋತಿರಾಮ್ ಚವಾಣ್. ಅದಕ್ಕೆ ದಯವಿಟ್ಟು ನೀವು ಭೀ ಸ್ವಲ್ಪ ಸರ್ಕಾರಕ್ಕೆ ಗಮನಕ್ಕೆ ತರ್ರಿ, ಸರ್ಕಾರಕ್ಕೆ ಉತ್ತರ ಕೇಳ್ರಿ. ನಿಮ್ಗೆ ಎಲ್ಲ ಮಾಧ್ಯಮ ಮುಖಾಂತರ ನಾನು ಹೇಳ್ತೀನಿ ರೈತರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಇದು ಮಾಡಿರಿ. ಯಾಕಂದ್ರೆ ರೈತರು ನಾವು ಬೆಳೆ ಹಾಕೋದ್ರಿಂದ ನಮ್ಮಾಗಲಿ ಹೊಟ್ಟೆಗಳು ನಡೀತಾ ಇರ್ತಾವೆ. ತುಂಬ ಕೆಮಿಕಲ್ ಔಷಧಿ ಡೂಪ್ಲಿಕೇಟ್ ಬರ್ತಾಯಿದ್ದಾವೆ. ನಿಮ್ಮ ಮಕ್ಕಳುಗಳ ಮೇಲೆ ಇಫೆಕ್ಟ್ ಬೀಳ್ತಾಯಿದ್ದಾವೆ. ನಿಮ್ಮ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾವೆ. ಯಾಕಂದ್ರೆ ಈಗ ಹಲವಾರು ಕೆಮಿಕಲ್ ಔಷಧಿ ಡೂಪ್ಲಿಕೇಟ್ ಬರ್ತಾಯಿದ್ದಾವೆ. ಇವತ್ತು ಫುಡ್ ಆಫೀಸರ್ಗಳು ಅವ್ರ ಕಮಿಷನ್ ತೊಗೊಂಡು ಲಂಚ ತಿನ್ಕೇಜ್ ಫುಡ್ ಆಫೀಸರ್ಗಳು ಯಾವ ಸುಧಾ ಒಂದು ಅಂಗಡಿ ರೇಟ್ ಹೊಡೆಯಂಗಿಲ್ಲ, ಯಾವ ಫುಡ್ಗಳು ಚೆಕ್ ಮಾಡೋಂಗಿಲ್ಲ. ಪೂರಾ ವಿಷಾಕಾರಿ ಫುಡ್ಗಳು ಬರ್ತಾಯಿದ್ದಾವೆ. ಅದ್ರ ಸಂಬಂಧ ಪ್ರತಿಯೊಬ್ಬರು ಮೀಡಿಯಾದವ್ರು ನೀವು ಪ್ರತಿಯೊಂದು ಅಂಗಡಿ ಮೇಲೆ ರೇಟ್ ಹಾಕಿ ಸರ್ಕಾರ ಕೆಲಸ ನೀವೇ ಮಾಡಿದ್ರೆ ತುಂಬ ಧನ್ಯವಾದ ಹೇಳ್ತೀನಿ.